ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ರಾಜಾಜಿನಗರ ಜೆಡಿಎಸ್ ಘಟಕದ ಅಧ್ಯಕ್ಷರು ಹಾಗೂ ಶಿವನಗರ ವಾರ್ಡ್ ನಿಕಟಪೂರ್ವ ಜಿಬಿಎ ಅಭ್ಯರ್ಥಿ ಎಂಆರ್ ಶಶಿಕುಮಾರ್ ರವರ ಹುಟ್ಟುಹಬ್ಬ ಆಚರಿಸಲಾಯಿತು. ಸ್ನೇಹಿತರು, ಪ್ರೀತಿಪಾತ್ರರು, ಅಭಿಮಾನಿಗಳು ಏರ್ಪಡಿಸಿದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಜೆಡಿಎಸ್ ಬೆಂಗಳೂರು ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗೋಪಾಲ್, ದಯಾನಂದ್, ಮಹಿಳಾ ಮುಖಂಡರು ಸೇರಿದಂತೆ ನೂರಾರು ಜನ ಪಾಲ್ಗೊಂಡಿದ್ದರು. ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕೇಕ್ ಕತ್ತರಿಸಿ ಆಗಮಿಸಿದ ಪ್ರತಿಯೊಬ್ಬರಿಗೂ ಸಿಹಿ ತಿನ್ನಿಸುವ ಮೂಲಕ ಜನ್ಮದಿನವನ್ನು ಆಚರಿಸಲಾಯಿತು. ಶಶಿಕುಮಾರ್ ನಾವು 1993 ಇಸ್ವಿಯಿಂದ ಕಾಲೇಜಿಂದನೂ ಸಹ ಸ್ನೇಹಿತರು. ಇವತ್ತು ಅವ್ರದ್ದು ಹುಟ್ಟುಹಬ್ಬ ಅತಿ ಸಂತೋಷದಿಂದ ಬಂದು ಅವ್ರಿಗೆ ವಿಶ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಬಂದೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೋರ್ತಾಯಿದ್ವಿ. ಖಂಡಿತ ರಾಜಕೀಯವಾಗಿ ಅವ್ರಿಗೆ ಯಾವತ್ತೂ ಬೆಂಬಲವಾಗಿ ನಾನು ಅವತ್ತಿಂದನೂ ನಿಂತಿದ್ದೀನಿ, ಮುಂದೆನೂ ನಿಲ್ತೀವಿ. ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ತೀನಿ. ಖಂಡಿತ ಈ ರಾಜಕೀಯ ಸಮಾಜ ಸೇವೆ ಎರಡೂ ಇರಬೇಕು, ಒಂದೇ ಇದ್ರೆ ಆಗಲ್ಲ. ಇವತ್ತಿನ ಕಾಲದಲ್ಲಿ ರಾಜಕೀಯ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸಮಾಜ ಸೇವೆ ಅಂತೂ ತುಂಬ ಮಾಡಿದ್ದಾರೆ. ಅದೇ ಥರ ರಾಜಕೀಯದಲ್ಲೂ ಒಂದೇನೋ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ದುರಾದೃಷ್ಟದಿಂದ ಕಮ್ಮಿ ಮಾರ್ಜಿನಿಂದ ಸೋತಿದ್ದಾರೆ. ಈ ಸಲ ಒಂದು ಅವಕಾಶ ಇದೆ. ಆ ಅವಕಾಶ ಭಗವಂತ ಅವ್ರಿಗೂ ಆಶೀರ್ವಾದ ಮಾಡಿ ಜನಗಳು ಅವರ ಸೇವೆ ಮತ್ತು ರಾಜಕೀಯದಲ್ಲಿ ಅವ್ರೇನು ಮುನ್ನುಗ್ಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ವಿಶೇಷವಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರದ JDS ಪಕ್ಷದ ಅಧ್ಯಕ್ಷರಾದ MR ಶಶಿಕುಮಾರ್ ಅವರಿಗೆ ಬೆಂಗಳೂರು ಮಹಾನಗರ ಅಂದರೆ GBA JDS ಪಕ್ಷ ವತಿಯಿಂದ ಹಾಗೂ ನಮ್ಮ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಕಳೆದ ಚುನಾವಣೆ ಸಂದರ್ಭಗಳಲ್ಲಿ ನೋಡಿದ್ರೆ ಅವರು ರಾಜಾಜಿನಗರದಲ್ಲಿ BBMP ಚುನಾವಣೆಗೆ ನಿಂತಾಗ ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಿವನಗರ ವಾರ್ಡಿಂದ GBA ಸದಸ್ಯರಾಗಿ ಆಯ್ಕೆಯಾಗಲಿ ಅಂತ ನಾನು ಈ ಕ್ಷೇತ್ರದ ಜನರಿಗೆ ಪರವಾಗಿ ಕೇಳ್ಕೊಳ್ತೀನಿ. ಏನಿವ JDS ಅಭ್ಯರ್ಥಿ ಆಗಿರುವ ಶಶಿಕುಮಾರ್ ಸರ್ ಅವ್ರ ಹುಟ್ಟುಹಬ್ಬ ಇದೆ. ಅವ್ರಿಗೆ ಶುಭ ಕೋರ್ತೀನಿ. ಮುಂಬರುವ ಎಲೆಕ್ಷನಲ್ಲಿ ತುಂಬ ಬಹುಮತದಿಂದ ಗೆದ್ದು ನಮಗೆಲ್ಲರಿಗೂ ಈ ವಾರ್ಡ್ಗೆ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ. ಹುಟ್ಟುಹಬ್ಬ. Being the beloved president of JDS Shashikumar of Rajendra, I wish all the joys that he wish. I mean, not only we wish all the joys that he wishes with the happiest life and a successful journey of political jumping. ಎಲೆಕ್ಷನಲ್ಲಿ ಅತಿ ಮತದಿಂದ ಗೆಲ್ಲಿಸಬೇಕು ಅಂತ ಎಲ್ಲರೂ ಅವರವರ ಇಂದ ಹೇಳ್ತಾ ಇದ್ದಾರೆ. ಬಟ್ ಈ ಗೆದ್ದೇ ಗೆಲ್ತಾರೆ, ಅದಂತೂ ಸತ್ಯ. ಅವ್ರಿಗೆ ಗೆದ್ಮೇಲೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಎಲೆಕ್ಷನಲ್ಲಿ ಗೆಲ್ಲಿಸಿ ಆರೋಗ್ಯ ಕೊಡಲಿ, ಮುಂದೆ MLA ಆಗಲಿ, ಆಮೇಲೆ ಇನ್ನೊಂದು ಈ ಕ್ಷೇತ್ರಕ್ಕೆ ಮೇಯರ್ ಆಗಲಿ ಅಂತ ಕೇಳ್ತಾರೆ. ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳು. ಆಗಲಿ ಆಶೀರ್ವಾದ ಆಗಿರಿ ಸರ್, ಗೆಲ್ಲಿಸ್ಬೇಕು. ನಿಮ್ಮೆಲ್ಲ ಸೇರಿ ಗೆಲ್ಲಿಸ್ತಾರೆ ನಮಗೂ ಸ್ವಲ್ಪ ಅನ್ನ ಹಾಕ್ತಾರೆ ಅಷ್ಟೇ. ಹೇಳಿ ನಮ್ಗೆ ಎಲ್ಲನೂ ಗೆಲ್ಲಿಸಿ ಅವ್ರನ್ನ ನಿಲ್ಲಿಸ್ಬೇಕು ಹೇಳಿ ಅಷ್ಟೇ. ನಮ್ಗೆ ಕಾಪಾಡಲಿ ಹೇಳಿ ಆ ಮಾದೇಶ್ಪುರ ಅವ್ರು ಕಾಪಾಡಲಿಯಪ್ಪ. ಏಳ್ಮಲೆ ಕೊಡಲಿ ಉಗ್ಗೇ ಮಾದಪ್ಪ. ಯಾಕೆಂತಂದ್ರೆ ಇಂಥ ನಿಷ್ಠಾವಂತ ಕಾರ್ಯಕರ್ತರು, ಇಂಥ ನಿಷ್ಠೆ ಉಳ್ಳವಂಥವ್ರು ನಮ್ಮ JDS ಪಾರ್ಟಿಲಿರೋದು. ಅದರಲ್ಲಿ ನಮ್ಮ ರಾಜಾಂಗಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಂಥ ಕಾರ್ಯಕರ್ತರಿದ್ದಾರೆ. ಯಾಕೆಂದರೆ ನಾನು ನಮ್ಮೆಲ್ಲರಿಗೂ ಕಾರ್ಯಕರ್ತರು ಇವರೆಲ್ಲ ಬಂದಿರೋರೆಲ್ಲ ನನಗೆ ಒಂದು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸ್ನೇಹಿತರು ಪ್ರದೀಪ್ ಆಗಲಿ, ಕಾವೇರಿ ಆಗಲಿ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. GBAಗೆ ನಾವು ರೆಡಿ ಆಗ್ತಾಯಿದ್ವಿ. ಹೆಂಗೆ ಸರ್ಕಾರ ರೆಡಿ ಆಗ್ತಾಯಿದೆ, ನಾವು ಫಸ್ಟೇ ರೆಡಿ ಆಗಿದ್ವಿ. ಸರ್ಕಾರನೇ ಮುಂದೆ ಮಾಡ್ಕೊಂಡು ಹೋಗ್ತಾ ಇದೆ. ಬಟ್ ಎನಿ ಟೈಮ್ GBA ಎಲೆಕ್ಷನ್ ಬಂದ್ರೂ ನಾವು ಎನಿ ಟೈಮ್ ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ನಾವು 11 ವಾರ್ಡಲ್ಲಿ 5 ವಾರ್ಡ್ನ ನಾವು ನಮ್ಮ ಮಿತ್ರ ಪಕ್ಷಕ್ಕೆ ಕೇಳಿದ್ದೀವಿ. 5 ವಾರ್ಡ್ ಕೊಟ್ಟರು 5 ವಾರ್ಡು ಗೆಲ್ತೀವಿ. 5 ವಾರ್ಡ್ ಕೊಟ್ಟರೆ ನಾವು ಇಂಡಿವಿಜುವಲ್ ಹೋಗೋದು 2-3 ವಾರ್ಡ್ ಆದರೆ ಗೆದ್ದೇ ಗೆಲ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮಾಮೂಲಿ ಇದ್ದೇ ಇದೆ ಬಿಡಿ. ಈಗ ಫ್ರೀ ಸ್ಕೀಮ್ ಮಾಡಲಾಗಿ ಸರ್ಕಾರ ಏನಾಗಿದೆ, ಯಾವುದೇ ವಾರ್ಡ್ ತೊಗೊಳ್ಳಿ, ನಮ್ಮ ವಾರ್ಡ್ ಅಂತಲ್ಲ, ಯಾವುದೇ ವಾರ್ಡ್ ತೊಗೊಂಡ್ರು ರಸ್ತೆ ಸರಿ ಇಲ್ಲ, ಅಥವಾ ಎಲ್ಲ ಬೆಲೆ ಏರಿಕೆಗಳು, ಅಥವಾ ನೀರು ಬರ್ತಾ ಇಲ್ಲ, ಈ ಥರದ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಆ ಸಮಸ್ಯೆ ಎಲ್ಲ ವಾರ್ಡಲ್ಲಿದೆ. ಅದನ್ನು ನಮ್ಮ ಸರ್ಕಾರನೋ ಅಥವಾ ನಾವು ಅಲ್ಲಿ ಕೌನ್ಸಿಲರ್ ಗೆದ್ದ ಮೇಲೆ ಅವೆಲ್ಲ ಪರಿಹರಿಸಲಿಕ್ಕೆ ಒಂದು ದಾರಿ ಮಾಡ್ತೀವಿ. ಮಳೆಯಿಂದೆಲ್ಲ ಮರಗಳು ಕೂಡ ಕೆಲಸ ಮಾಡ್ತಾರೆ. ಅದಕ್ಕೆ ಸುರಕ್ಷಿತವಾಗಿ ಸಾರ್ವಜನಿಕರಿಗೆ ಏನು ಕೆಲಸ ಇಲ್ಲ, ಸಾರ್ವಜನಿಕರಿಗೆ ಅತಿವೃಷ್ಟಿ ಅದು ಹುಷಾರಾಗಿರ್ಬೇಕು, ಅವರು ಸೇಫ್ಟಿಲಿರಬೇಕು. ಈ ಮರದ ಹತ್ರ ನಿಂತ್ಕೋಬಾರ್ದು. ಕಾಂಪೌಂಡ್ ಪಕ್ಕ ಮೊನ್ನೆ ನೋಡಿ ವಿಜಯನಗರದಲ್ಲಿ ವಿಜಯ ಕ್ಲಬ್ ಕಾಂಪೌಂಡ್ ಬಿದ್ದು ಇಬ್ಬರು ಸತ್ತೋದ್ರು. ಆ ಥರ ಆಗುತ್ತೆ ಅಂತ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಆದರೆ ಹೇಗಿದೆ? ಇಲ್ಲ, ಖಂಡಿತವಾಗ್ಲೂ ಅಲಯನ್ಸ್ ಹೋಗ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಅಲಯನ್ಸ್ ಜೊತೆ ಹೋದ್ರೆ ನಮಗೆ ಲಾಭ ಮತ್ತು ಅವ್ರಿಗೂ ಲಾಭ. ಅಲಯನ್ಸ್ ಜೊತೆ ಹೋಗ್ತೀವಿ. ಅಲಯನ್ಸ್ ಜೊತೆಲಿ ಹೋದಾಗ 11 ವಾರ್ಡ್ ಇರೋದ್ರಿಂದ ನಾವು ಒಂದು
5 ವಾರ್ಡ್ ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. 5 ಕೊಟ್ಟರು 5 ಗೆಲ್ತೀವಿ, ಅದರಲ್ಲಿ 2 ಮಾತಿಲ್ಲ, 5 ಗೆಲ್ತೀವಿ. ಎಲ್ಲ ಕಾರ್ಯಕರ್ತರು ಒಳ್ಳೇದಾಗಲಿ, ಅವರು ಹುಟ್ಟುಹಬ್ಬಗಳಲ್ಲಿ ನನ್ನೂ ಕರಲಿ, ನಾನು ಹೋಗಿ ಅವ್ರಿಗೆಲ್ಲ ವಿಶ್ ಮಾಡ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದು ಬೆಳೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ.